ಹಾಯ್ ಫ್ರೆಂಡ್ಸ್, ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ದ ಶ್ರುತಿ ರಾಕೇಶ್ ಯೂಟ್ಯೂಬ್ ಚಾನಲ್. ಇವತ್ತೇನು ಮಾಡ್ತಾ ಇದ್ದೀನಿ ಅಂದರೆ ದಿಢೀರ್ ಅಂತ ಕುಕ್ಕರಲ್ಲಿ ವಾಂಗಿಬಾತ್ ಮಾಡ್ತಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂದರೆ ಪಲಾವ್ ಎಲೆ, ಮರಾಠ ಮೊಗ್ಗು, ಅನಾನಸು, ಚಕ್ಕೆ, ಲವಂಗ, ಒಂದು ಏಲಕ್ಕಿ ಮತ್ತು ಸೋಂಪು, ಅರಿಶಿನ, ಕಡಲೆಬೇಳೆ, ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮೊಟೊ, ಸಾಸಿವೆ, ಮನೇಲೆ ಮಾಡಿಟ್ಕೊಂಡಿರುವಂಥ ವಾಂಗಿಬಾತ್ ಪೌಡರ್, ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ, ಬದನೆಕಾಯಿ ನೀರಲ್ಲಿ ಇಟ್ಕೊಂಡಿದ್ದೀನಿ ಯಾಕಂದರೆ ಬ್ಲ್ಯಾಕ್ ಆಗಬಾರ್ದು ಅಂತ, ಮತ್ತು ಎಣ್ಣೆ. ಇವಾಗ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಸ್ವಲ್ಪ ಬಿಸಿಯಾಗಿದೆ. 1-3 ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಕಾಯ್ದ ಮೇಲೆ ಸಾಸಿವೆ, ಸಿಗ್ತಾ ಇದೆ. ಇವಾಗ ಒಗ್ಗರಣೆ ಇಟ್ಕೊಂಡಿರುವಂಥ ಹಾಕೋಣ. ಈಗ ಕಡಲೆಬೇಳೆ, ಸ್ವಲ್ಪ ಫ್ರೈ ಆದಮೇಲೆ ಈಗ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆಗುತ್ತೆ, ಸ್ವಲ್ಪ ಉಪ್ಪು ಹಾಕೊಳ್ಳಿ. ಆಮೇಲೆ ನೋಡು ಹಾಕೋಣ. ಇವಾಗ ಟೊಮೆಟೊ ಹಾಕೋಣ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು. ಹಾಗೆ ಬದನೆಕಾಯಿ ಹಾಕೋಣ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಅಕ್ಕಿ ಫ್ರೈ ಹಾಕೋಣ. ಈಗ ಕ್ಯಾಪ್ಸಿಕಮ್ ಹಾಕೋಣ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದನ್ನು. ಇದು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ವಾಂಗಿಬಾತ್ ಪೌಡರ್ ಹಾಕೋಣ. 1 ಸ್ಪೂನ್ ಹಾಕೋಣ. ಖಾರ ಏನು ಹಾಕಿಲ್ಲ, ಎಲ್ಲ ಇದಕ್ಕೆ ಆ್ಯಡ್ ಮಾಡಿರ್ತೀವಲ್ಲ. 1 ಸ್ಪೂನ್ ಹಾಕಾದ್ಮೇಲೆ ಒಂದು ಮಿಕ್ಸ್ ಕೊಟ್ಟು ತೊಳೆದಿಟ್ಕೊಂಡಿರುವಂಥ ಅಕ್ಕಿ ಹಾಕೋಣ. ಅಕ್ಕಿ ಎಷ್ಟು ಹಾಕಿರ್ತೀವಿ ಅದ್ರ 2 ಪ್ರಮಾಣ ನೀರು ಹಾಕಿ ಒಂದು ಮಿಕ್ಸ್ ಕೊಡೋಣ. ಇವಾಗ ಸ್ವಲ್ಪ ಉಪ್ಪು ಹಾಕಿದ್ವಿ. ಇವಾಗ ನೋಡಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳಿ. ಇವಾಗ ಸ್ವಲ್ಪ ಕಸೂರಿ ಮೆಂತ್ಯ ಹಾಕೋಣ ಮೇಲೆ. ಯಾಕಂದರೆ ಎಲ್ಲದಕ್ಕೂ ಕಸೂರಿ ಮೆಂತ್ಯ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು, ಹೆಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿ 1 ಸ್ಪೂನ್ ತುಪ್ಪ ಹಾಕ್ತೀನಿ, ಚೆನ್ನಾಗಿರುತ್ತೆ ಇದು.
ಒಂದು ಮಿಕ್ಸ್ ಕೊಟ್ಟು ಈಗ ಕ್ಯಾಪ್ ಕ್ಲೋಸ್ ಮಾಡಿ ಒಂದೆರಡು ವಿಷಲ್ ಕುಗ್ಸೋಣ. ಇವಾಗ ವಿಷಲ್ ಆರಿದೆ. ಇವಾಗ ರೆಡಿಯಾಗಿದೆ. ಇದು ತುಂಬಾ ಚೆನ್ನಾಗಿದೆ ಕಲರ್ ಎಲ್ಲ. ಇವಾಗ ವಾಂಗಿಬಾತ್ ರೆಡಿಯಾಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.